ನಿಜವಾಯ್ತು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿ. ಕೇಸ್ ವಾಪಸ್ಸಿಗೆ ಮುಂದಾದ ಬುರುಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಸುಳ್ಳು ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಜಾಗತಿಕ ಷಡ್ಯಂತ್ರವನ್ನ ಬಗ್ಗು ಬಡಿದಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಒಬ್ಬೊಬ್ಬರ ಸುಳ್ಳುಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆತ್ತಲೆ ಮಾಡಿತ್ತು. ಸುಜಾತ ಭಟ್, ಸಮೀರ್, ಮಠಣ್ಣನವರ್, ತಿಮರೋಡಿ ಎಲ್ಲರ ಸುಳ್ಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿಗೆ ಈ ಬುರುಡೆ ಗ್ಯಾಂಗ್ ಬಳಸಿಕೊಂಡಿತ್ತು. ರಿಪಬ್ಲಿಕ್ ಕನ್ನಡ ಎದುರು ಪಿತೂರಿಯನ್ನ ಚಿನ್ನಯ್ಯ ಪತ್ನಿ ಬಾಯ್ಬಿಟ್ಟಿದ್ರು. ಅನನ್ಯ ಭಟ್ ಕಟ್ಟುಕತೆ ಅಂತ ಒಪ್ಪಿಕೊಂಡಿದ್ರು. ಸುಜಾತ ಭಟ್ ಗ್ಯಾಂಗ್ನ ಪ್ರತಿಯೊಬ್ಬರ ಬಣ್ಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಒಂದೊಂದೇ ಅಂಶಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಲವು ಅಂಶಗಳನ್ನ ಉಲ್ಲೇಖ ಮಾಡಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಈಗ ಅದು ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರುತ್ತೆ. ಒಬ್ಬೊಬ್ಬರ ಕಟ್ಟುಕತೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬಂದಿತ್ತು. ಈ ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿತ್ತು, ಆ ಎಲ್ಲಾ ಷಡ್ಯಂತ್ರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿ, ಆತನ ಪತ್ನಿಯ ಸ್ಟೇಟ್ಮೆಂಟ್ ಅನ್ನ ಪಡೆದಿತ್ತು. ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಮಾಡಿತ್ತು. ಈ ಎಲ್ಲ ಷಡ್ಯಂತ್ರದ ಹಿಂದಿನ ಅಸಲಿ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಈ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅಂತ, ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಬುರುಡೆ ಗ್ಯಾಂಗ್ನ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಈಗ SIT ಅಧಿಕಾರಿಗಳು ಅವರ ವಿರುದ್ಧವಾಗಿ ಈ ಬುರುಡೆ ಗ್ಯಾಂಗ್ ಆರೋಪವನ್ನ ಮಾಡ್ತಾ ಇದೆ. ನಮಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, 10 ದಿನ ಕಾಲಾವಕಾಶವನ್ನ ಕೊಡಬೇಕು, ಇಮಿಡಿಯೇಟ್ ಆಗಿ ಹಾಜರಾಗಬೇಕು ಅಂತ ಸೂಚನೆ ಕೊಡ್ತಾರೆ. ಯಾವ ರೀತಿಯಾಗಿದ್ದು ತನಿಖೆ ಅನ್ನೋದನ್ನ ಹೇಳಿದ್ರು. ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕ. ನಿಜವಾಯ್ತು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿ. ಕೇಸ್ ವಾಪಸ್ಸಿಗೆ ಮುಂದಾದ ಬುರುಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಸುಳ್ಳು ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಜಾಗತಿಕ ಷಡ್ಯಂತ್ರವನ್ನ ಬಗ್ಗು ಬಡಿದಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಒಬ್ಬೊಬ್ಬರ ಸುಳ್ಳುಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆತ್ತಲೆ ಮಾಡಿತ್ತು. ಸುಜಾತ ಭಟ್, ಸಮೀರ್, ಮಠಣ್ಣನವರ್, ತಿಮರೋಡಿ ಎಲ್ಲರ ಸುಳ್ಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿಗೆ ಈ ಬುರುಡೆ ಗ್ಯಾಂಗ್ ಬಳಸಿಕೊಂಡಿತ್ತು. ರಿಪಬ್ಲಿಕ್ ಕನ್ನಡ ಎದುರು ಪಿತೂರಿಯನ್ನ ಚಿನ್ನಯ್ಯ ಪತ್ನಿ ಬಾಯ್ಬಿಟ್ಟಿದ್ರು. ಅನನ್ಯ ಭಟ್ ಕಟ್ಟುಕತೆ ಅಂತ ಒಪ್ಪಿಕೊಂಡಿದ್ರು. ಸುಜಾತ ಭಟ್ ಗ್ಯಾಂಗ್ನ ಪ್ರತಿಯೊಬ್ಬರ ಬಣ್ಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಒಂದೊಂದೇ ಅಂಶಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಲವು ಅಂಶಗಳನ್ನ ಉಲ್ಲೇಖ ಮಾಡಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಈಗ ಅದು ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರುತ್ತೆ. ಒಬ್ಬೊಬ್ಬರ ಕಟ್ಟುಕತೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬಂದಿತ್ತು. ಈ ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿತ್ತು, ಆ ಎಲ್ಲಾ ಷಡ್ಯಂತ್ರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿ, ಆತನ ಪತ್ನಿಯ ಸ್ಟೇಟ್ಮೆಂಟ್ ಅನ್ನ ಪಡೆದಿತ್ತು. ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಮಾಡಿತ್ತು. ಈ ಎಲ್ಲ ಷಡ್ಯಂತ್ರದ ಹಿಂದಿನ ಅಸಲಿ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಈ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅಂತ, ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಬುರುಡೆ ಗ್ಯಾಂಗ್ನ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಈಗ SIT ಅಧಿಕಾರಿಗಳು ಅವರ ವಿರುದ್ಧವಾಗಿ ಈ ಬುರುಡೆ ಗ್ಯಾಂಗ್ ಆರೋಪವನ್ನ ಮಾಡ್ತಾ ಇದೆ. ನಮಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, 10 ದಿನ ಕಾಲಾವಕಾಶವನ್ನ ಕೊಡಬೇಕು, ಇಮಿಡಿಯೇಟ್ ಆಗಿ
ಹಾಜರಾಗಬೇಕು ಅಂತ ಸೂಚನೆ ಕೊಡ್ತಾರೆ. ಯಾವ ರೀತಿಯಾಗಿದ್ದು ತನಿಖೆ ಅನ್ನೋದನ್ನ ಹೇಳಿದ್ರು. ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕ. ನಿಜವಾಯ್ತು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿ. ಕೇಸ್ ವಾಪಸ್ಸಿಗೆ ಮುಂದಾದ ಬುರುಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಸುಳ್ಳು ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಜಾಗತಿಕ ಷಡ್ಯಂತ್ರವನ್ನ ಬಗ್ಗು ಬಡಿದಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಒಬ್ಬೊಬ್ಬರ ಸುಳ್ಳುಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆತ್ತಲೆ ಮಾಡಿತ್ತು. ಸುಜಾತ ಭಟ್, ಸಮೀರ್, ಮಠಣ್ಣನವರ್, ತಿಮರೋಡಿ ಎಲ್ಲರ ಸುಳ್ಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿಗೆ ಈ ಬುರುಡೆ ಗ್ಯಾಂಗ್ ಬಳಸಿಕೊಂಡಿತ್ತು. ರಿಪಬ್ಲಿಕ್ ಕನ್ನಡ ಎದುರು ಪಿತೂರಿಯನ್ನ ಚಿನ್ನಯ್ಯ ಪತ್ನಿ ಬಾಯ್ಬಿಟ್ಟಿದ್ರು. ಅನನ್ಯ ಭಟ್ ಕಟ್ಟುಕತೆ ಅಂತ ಒಪ್ಪಿಕೊಂಡಿದ್ರು. ಸುಜಾತ ಭಟ್ ಗ್ಯಾಂಗ್ನ ಪ್ರತಿಯೊಬ್ಬರ ಬಣ್ಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಒಂದೊಂದೇ ಅಂಶಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಲವು ಅಂಶಗಳನ್ನ ಉಲ್ಲೇಖ ಮಾಡಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಈಗ ಅದು ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರುತ್ತೆ. ಒಬ್ಬೊಬ್ಬರ ಕಟ್ಟುಕತೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬಂದಿತ್ತು. ಈ ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿತ್ತು, ಆ ಎಲ್ಲಾ ಷಡ್ಯಂತ್ರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿ, ಆತನ ಪತ್ನಿಯ ಸ್ಟೇಟ್ಮೆಂಟ್ ಅನ್ನ ಪಡೆದಿತ್ತು. ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಮಾಡಿತ್ತು. ಈ ಎಲ್ಲ ಷಡ್ಯಂತ್ರದ ಹಿಂದಿನ ಅಸಲಿ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಈ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅಂತ, ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಬುರುಡೆ ಗ್ಯಾಂಗ್ನ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಈಗ SIT ಅಧಿಕಾರಿಗಳು ಅವರ ವಿರುದ್ಧವಾಗಿ ಈ ಬುರುಡೆ ಗ್ಯಾಂಗ್ ಆರೋಪವನ್ನ ಮಾಡ್ತಾ ಇದೆ. ನಮಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, 10 ದಿನ ಕಾಲಾವಕಾಶವನ್ನ ಕೊಡಬೇಕು, ಇಮಿಡಿಯೇಟ್ ಆಗಿ ಹಾಜರಾಗಬೇಕು ಅಂತ ಸೂಚನೆ ಕೊಡ್ತಾರೆ. ಯಾವ ರೀತಿಯಾಗಿದ್ದು ತನಿಖೆ ಅನ್ನೋದನ್ನ ಹೇಳಿದ್ರು. ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕ. ನಿಜವಾಯ್ತು ರಿಪಬ್ಲಿಕ್ ಕನ್ನಡದ ತನಿಖಾ ವರದಿ. ಕೇಸ್ ವಾಪಸ್ಸಿಗೆ ಮುಂದಾದ ಬುರುಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಸುಳ್ಳು ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಜಾಗತಿಕ ಷಡ್ಯಂತ್ರವನ್ನ ಬಗ್ಗು ಬಡಿದಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಒಬ್ಬೊಬ್ಬರ ಸುಳ್ಳುಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆತ್ತಲೆ ಮಾಡಿತ್ತು. ಸುಜಾತ ಭಟ್, ಸಮೀರ್, ಮಠಣ್ಣನವರ್, ತಿಮರೋಡಿ ಎಲ್ಲರ ಸುಳ್ಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿಗೆ ಈ ಬುರುಡೆ ಗ್ಯಾಂಗ್ ಬಳಸಿಕೊಂಡಿತ್ತು. ರಿಪಬ್ಲಿಕ್ ಕನ್ನಡ ಎದುರು ಪಿತೂರಿಯನ್ನ ಚಿನ್ನಯ್ಯ ಪತ್ನಿ ಬಾಯ್ಬಿಟ್ಟಿದ್ರು. ಅನನ್ಯ ಭಟ್ ಕಟ್ಟುಕತೆ ಅಂತ ಒಪ್ಪಿಕೊಂಡಿದ್ರು. ಸುಜಾತ ಭಟ್ ಗ್ಯಾಂಗ್ನ ಪ್ರತಿಯೊಬ್ಬರ ಬಣ್ಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಒಂದೊಂದೇ ಅಂಶಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಲವು ಅಂಶಗಳನ್ನ ಉಲ್ಲೇಖ ಮಾಡಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಈಗ ಅದು ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರುತ್ತೆ. ಒಬ್ಬೊಬ್ಬರ ಕಟ್ಟುಕತೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬಂದಿತ್ತು. ಈ ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿತ್ತು, ಆ ಎಲ್ಲಾ ಷಡ್ಯಂತ್ರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿ, ಆತನ ಪತ್ನಿಯ ಸ್ಟೇಟ್ಮೆಂಟ್ ಅನ್ನ ಪಡೆದಿತ್ತು. ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಮಾಡಿತ್ತು. ಈ ಎಲ್ಲ ಷಡ್ಯಂತ್ರದ ಹಿಂದಿನ ಅಸಲಿ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಈಗ ಈ ಬುರುಡೆ ಗ್ಯಾಂಗ್ ಮತ್ತೊಂದು ಬೃಹನ್ ನಾಟಕವನ್ನ ಶುರು ಮಾಡಿದೆ. ಅದು ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅಂತ, ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ.
ಈಗಾಗಲೇ SIT ಅಧಿಕಾರಿಗಳು ಬುರ್ಡೆ ಗ್ಯಾಂಗ್ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಈಗ SIT ಅಧಿಕಾರಿಗಳು ಅವರ ವಿರುದ್ಧವಾಗಿ ಈ ಬುರ್ಡೆ ಗ್ಯಾಂಗ್ ಆರೋಪವನ್ನ ಮಾಡ್ತಾ ಇದೆ. ನಮಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, 10 ದಿನ ಕಾಲಾವಕಾಶವನ್ನ ಕೊಡಬೇಕು, ಇಮಿಡಿಯೇಟ್ ಆಗಿ ಹಾಜರಾಗಬೇಕು ಅಂತ ಸೂಚನೆ ಕೊಡ್ತಾರೆ. ಯಾವ ರೀತಿಯಾಗಿದ್ದು ತನಿಖೆ ಅನ್ನೋದನ್ನ ಹೇಳಿದ್ರು. ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರೀಗ ನಮ್ಮೊಂದಿಗೆ ನೇರ